ತಯಾರಿ ಮನ್ಸ ನೋಡಿ ಬುತ್ತಿ ಕಂಟದು ರೆಡಿ ಐತದಲ್ಲ ಮಂಜು ಈಕಿನ ಹೋಗಿ ಬಸ್ ಹತ್ತಿಸಿ ಬಂದ ತೊಗೊಂಡು ಹೋಗ್ಬಿಡ್ತಾನಂತ. ಹ್ಞೂ ರೀ, ರೆಡಿ ಮಾಡಿಟ್ಟಂತ ತಗೋರಿ. ಇದು ಬುತ್ತಿದು ಇದು ರೀ, ಜ್ಯೋತಿಗೆ ಕೊಟ್ಟು ಕಳ್ಸಕ್ಕಂತ ಮಾಡೇನಿ. ಹೆಚ್ಚಿಗೆ ಬುತ್ತಿ ರೊಟ್ಟಿ ಅದು ಮಂಜುಗೆ ಇಷ್ಟ ಅಂತಂದು ಒಂದು ತಟಗ ಬಸ್ಸಿನ ಡ್ರೈವರಿಗೆ ಹೇಳಿ ಈಕಿನ ಹತ್ತಿಸಿ ಬಂದುಬಿಡ್ರಿ. ಎರಡೆರಡು ಬ್ಯಾಗ್ ಹಾಕವು, ಮತ್ತು ಎಲ್ಲರೂ ಬಿಟ್ಟು ಹೋಗಿದ್ದಾಳು. ಮತ್ತು ಸರಿ ಆಗಂಗಿಲ್ಲ, ಅದು ಊಟದ್ದು ಚೆಲ್ಲಿಗಿಲ್ತೈತಿ. ಜೀವ್ರ ಹತ್ತೆ ಇಟ್ಕೊಂಡು ಕುತ್ಕೊ ಮಾನ್ಸ ಏನ ಇವ ಬೇನ ಸಣ್ಣಕ್ಕೇನು ಬಿ ನಾ ಹೋಯ್ತೇನೆ, ನೀ ಸುಮ್ಮನಿರ. ಯಪ್ಪ ನಡಿಯಪ್ಪ ಹೋಗೋಣ. ಹ್ಞೂ ಹೋಗೋಣ ನಡಿ. ನೋಡು ನಿಮ್ಮ ಮಾವಗೂ ಹೇಳೋದು ಬೇಡ ಅಂತಿದ್ದಿ, ಮತ್ತು ಫೋನ್ ಮಾಡಿ ಹೇಳ್ತಿದ್ನಿ. ಹೋಗಿ ಊರಿಗೆ ಹೋಗ್ಬಿಟ್ಟತ್ಲೆ ಫೋನ್ ಮಾಡಿ ನನಗೆ ಏನ ನಿಮ್ಮ ಅಕ್ಕನ ಹತ್ರ ಹೇಳು. ಹೋಗಿ ಒಂದಿಟ್ಟು ಫೋನ್ ಮಾಡ್ಬೇಕಂತ ಅಪ್ಪಗ ಅಂತಂದು ಹೇಳಿ ಮಾಡ್ಸ. ಹ್ಞೂ ಯಪ್ಪ ಮಾಡಿಸ್ತಾನೆ ತಗೋ. ನಾನು ಏನು ಒಂದ ಬಸ್ಸಲ್ಲಪ್ಪ ನಡಿತೈತಿ. ಇಲ್ಲಿ ಹತ್ತಿದ್ನಿ ಅಂದ್ರೆ ಹೋಗಿ ಅಲ್ಲೇ ಇಳಿಯೋದಲ್ಲ, ನಡೀತೈತೆ ತಗೋಯಪ್ಪ. ನಾ ಹೋಗೋಣಂತ, ನೀ ಏನು ಎದ್ರಕ್ಕೆ ಹೋಗಬೇಡ. ಹ್ಞೂ ಆತು ನಡಿ ಹೋಗೋಣ. ಮಂಜು ನಾಯ್ಕಿನ ಬಿಟ್ಟು ಬರ್ತಾನೆ. ಬುತ್ತಿದಂದು ತೊಗೊಂಬಂದು ಇಲ್ಲೇ ಇಡ್ಕ ನಡ ಮನ್ಯಾಗ ಬಂದು ಹಂಗೆ ಹೊರಗೆ ಕೂಗ್ತಾನೆ. ಹಂಗೆ ತಂದು ಕೊಡುವಂತೆ ಅಂತ ಹಂಗೆ ಹೋಯ್ತೇನೆ. ತಡ ಆಕತ್ತಲೆ ಹೊತ್ತು ಬಂದತಿ. ಹ್ಞೂ ರೀ, ಹಂಗೆ ಮಾಡ್ತಾನೆ ತಗೋರಿ. ಇವಾಗ ಬರ್ತಾನೆ ತಗೊಳ್ಬೇಕು. ಮನೆ ಅಂತೆಲ್ಲ ಹುಷಾರು ನೋಡು. ಬಾಗ್ಲ ಹಾಕ್ಕೊಂಡೇ ಇರು. ಅಪ್ಪ ಹೊಲಕ್ಕೆ ಹೋದ್ಮೇಲೆ ನಾನು ಬರ್ತಾನೆ ತಗೊಂಡು 4 ದಿವಸ ನಿಂತು. ಹೋಗ್ಬಾ. ನಿಮ್ಮ ಅಕ್ಕ ಒಂದಿಟ್ಟು ಆಸರಾಗ ವಾರದಾಗ ಏನ ಬರೀ ಮಾತು ಮಾತು ಮಾತಾಡ್ಕೊಂಡು ಕುಂದ್ರಬೇಡ. ನಿಮ್ಮ ಅಕ್ಕನ ಕೂಡ ಒಂದಿಟ್ಟು ಕೆಲಸನ ಮಾಡು, ರೊಟ್ಟಿ ಪಟ್ಟಿ ಮಾಡೋದು ಕಲ್ಕೊಂಬಾ. ಮುದ್ದೆ ಪದ್ದಿ ತಿರ್ಬೋದು, ರೊಟ್ಟಿ ಮಾಡೋದು ಎಲ್ಲ ಚಲೋ ಹೊತ್ನಾಗ ಕಲ್ಕೊಂಬಾ. ನಿಮ್ಮ ಅತ್ತಿ ಹೇಳ್ದಂಗೆ ಕೇಳು. ತಿರುಗಿ ಯಾರಿಗೂ ಮಾತಾಡೋಕೆ ಹೋಗ್ಬೇಡ ಏನ. ಏವ ಮೊನ್ನೆ ಹೋಗಿ ಬಂದಾಗ ನೋಡಿಲ್ಲ ನಾ ಅತ್ತಿಗೆ ಅಕ್ಕವ್ಗೆ ಎಷ್ಟು ವಾರದಾಗ ಸಹಾಯ ಮಾಡ್ತಾನೆ. ನಾ ಮಾಡ್ತಾನೆ ತಗೊಳ್ಬೇನಿ, ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೋಡು ಅಲ್ಲೇ ಎಲ್ಲಾರ ಅಂಗಡಿಯಾಗ ಏನಾರು ತೊಗೊಂಡೋಗಿ ಮಂಜುಗ ಕೈ ನೋಡ್ತಿರ್ತಾನೆ. ಅವ್ನು ಏನಾರು ತೊಗೊಂಬಂದವಿ ಅಂದು ಏನಾರು ತೊಗೊಂಡೋಗು. ಒಂದಿಟ್ಟು ಇದು ಹೋಗತ್ಲೆ ಬುತ್ತಿ ಅದನ್ನ ಕೊಡು ಅನ್ನ. ಇದೆ ಇವ ನಾ ಬರ್ತಾ ತಗೊಳ್ಬೇ. ಅವು ಓಸು ಬುಕ್ ಇಟ್ಕೊಂಡಿಲ್ಲ ಚಂದಂಗಿ, ಓದ್ಕೊಳ್ಳವು ಚಂದಾಗಿ ಓದ್ಕೊ ಅಲ್ಲಿ. ಮತ್ತು ವಾರೆ ಮತ್ತು ಅಕ್ಕಗೆ ಸಹಾಯ ಮಾಡ್ಬೇಕು, ವಾರೆ ಮಾಡ್ಬೇಕು ಅಂತಂದು ಓದೋದು ಬಿಡಕ್ಕೆ ಹೋಗ್ಬೇಡ. ಚಂದಂಗಿ ಓದ್ಕೊಂಬ. ಪರೀಕ್ಷೆ ಮತ್ತು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಅವನಿಗೂ ಓದೋ ಸಂಚೂರು, ನೀನು ಓದ್ಕೊಳಕ್ಕೆ ಕುಂತಾಗ ಅವನು ಕರ್ಕೊಂಡು ಕುಂದ್ರು ಒಂಜಗಂಗು. ಆಯ್ತು. ಯಾಕೆ ಮನ್ಸ ಏನೂ ಬಸ್ ಬರಲೇ ಇಲ್ಲ ನೋಡು. ನಾನೊಂದು ಹೊಲಕ್ಕೆ ಹೋಗ್ಬೇಕಿತ್ತು. ಪಾಪ ಅವರು ಉಣ್ಣೋದು ಕಾಯ್ಕೊಂಡು ಕುಂದಿರ್ತಾರೆ. ಹಗಲೆಲ್ಲ ಕೆಲಸ ಮಾಡಿರ್ತಾರೆ, ಸಾಕಾಗಿರ್ತೈತಿ, ಹೊಟ್ಟಸ್ಕೊಂಡಿರ್ತಾರೆ. ಯಾಕೆ ಇನ್ನೂ ಬಸ್ ಬರಲೇ ಇಲ್ಲ. ಯಪ್ಪ ಬರೋ ಹೊತ್ತಾದ್ರೆ ಬರ್ತತಾನೆ ಈಗ. ಇಲ್ಲಂದ್ರೆ ನಾ ಹೋಗಪ್ಪ ನೀನು. ಮತ್ತು ಮನೆಗೆ ಹೋಗಿ ಊಟದ್ದನ್ನು ತೊಗೊಂಡು ಹೋಗ್ಬಿಡ. ನೀವು ಹೊಲಕ್ಕೆ ನಾ ಹೋಗ್ಬಿಡ್ತಾನೆ. ಹೋಗಿ ಫೋನ್ ಹಚ್ತಾನೆ ತಗೋಯಪ್ಪ. ನಾನು ಬ್ಯಾಡ್ವಾ ನಿಂದ್ರು, ನಾನು ನಿನ್ನ ಕಳಿಸಿ ಹೋಗ್ಕಾನಂತ. ಮತ್ತು ಇಡಬೇಕವ್ವ, ಜನ ಸರಿ ಇರಕ್ಕಲ್ಲ. ಬ್ಯಾಡ್ ನಿಂದ್ರೆ ನಾನು ನಿನ್ನ ಕಳಿಸಿ ಹೋಗ್ಕಾನೆ. ಏನಾಗಂಗಿಲ್ಲ, ಒಂದು 10-15 ನಿಮಿಷ ತಡಾಕತ್ತಾಟ. ಏನು ತಿಂಗಾಡ್ಯಾಗ ದೌಡ್ ಹೋಗ್ಬಿಡ್ತಾನೆ ಅಂತ. ಯಪ್ಪ ಅಲ್ಲಿ ಬಸ್ ಬಂತು. ಸ್ಟಾಪ್ ಮಾಡಿರಿ ಅಣ್ಣ. ಮುಂದೆ ಹತ್ತು ಮನ್ಸ. ಯಪ್ಪ ತಗತಾನೆ ನಿಂದ್ರೆ. ಬ್ಯಾಗ್ ಅಲ್ಲೇ ಮುಂದಿಡಯಪ್ಪ, ತೊಗೊಂತಾನೆ ನಾನು. ಹತ್ತರತ್ರಿ ದೌಡ್ ಹತ್ರಿ ಎಲ್ಲರೂ ಹತ್ತರು. ಯಪ್ಪ ಬಿಡ, ಬ್ಯಾಗ್ ಇಡೋದನ್ನ. ಇಟ್ಟ ನೋಡ ಅಣ್ಣ. ಇದನ್ನು ಮುಂದೆ ಇದ್ರ ತುರ್ಮಂದಿ ಅಂತೇಳಿ ಸ್ಟಾಪ್ ಕೊಡೋ ಆಕಿಗೆ ಅಲ್ಲಿ. ಮತ್ತು ತೀರ ದೂರ ನಿಂದ್ರಿಸ್ಬೇಡ. ಬೇಕೇ ಅದಾಳೆ. 2 ಬ್ಯಾಗ್ ಅದವು, ಒಂದಿಟ್ಟು ಇದ್ರ ಹತ್ರ ನಿಂದ್ರಿಸೋಣ. ಅದು ತೊಗೊಳ್ಳೋಣ, ನಿಂದ್ರಿಸ್ತೇವೆ ತಗೋ. ಯಪ್ಪ ಬರ್ತಾನೆ ತಗೋ. ಯವ್ವ ಹೋದ್ಮೇಲೆ ಫೋನ್ ಮಾಡ. ಯಪ್ಪ ಹೋದ್ಲು. ಹೋಗಿ ದೌಡ ಬುತ್ತಿ ಅದನ್ನ ತೊಗೊಂಡು ಹೋಗ. ನಾನು ಮಂಜು ಜೋಳದಿಟ್ಟು ಖಾಲಿ ಆಗೈತಿ ಅಂದದ್ಲು. ನಿಂದ್ರಲ್ಲಿ ಇದು ರಾವಣನ ಅಂಗಡಿಯಾಗ ಜೋಳ ಅದವನ್ನ ಕೇಳ್ಕೊಂಡು ಹೋಗ್ಕಾನೆ. ಇದು ಅಂದ್ರೆ ತೊಗೊಂಡು ಹೋಗಿ ಹಂಗೆ ಮನ್ಯಾಗ ಕೊಟ್ಟು ಅಲ್ಲಿಂದ ಹಂಗೆ ಇದನ್ನು ಬುತ್ತಿ ಗಂಟು ಅಂತ ತೊಗೊಂಡು ಹೋಗಕ್ಕೆ ಬರ್ತೈತಿ. ಚಲೋ ಇರ್ತಾವನಂತೇಳಿ ಅಲ್ಲಿ ಹೋಗಿ ಹೋಗ್ಕಾನೆ. ಅಂದ್ರೆ ಮತ್ತು ನೆನ್ಪಾರಿದ್ನಿ ಅಂದ್ರೆ ಇದಾಗಂಗಿಲ್ಲ. ಮತ್ತು ನಾಳೆ ಏನೂ ಬರ್ತಾರೆ ಅವರು ಕೂಲಿ ಆಳುಗಳು. ಅವ್ರಿಗೆ ಮತ್ತು ಬುತ್ತಿ ಗಿತ್ತಿ ಕಟ್ಟಾಕ ಸಂಜೆ ಮುಂದೆ ಈಗ ಹೋಗಿ ಕೊಟ್ಟನಿ ಅಂದ್ರೆ ಹಸ್ ಮಾಡಿ ಎಲ್ಲ ತಯಾರು ಮಾಡಿ ಇಟ್ಕೊತಾಳೆ. ಸಂಜೆ ಮುಂದೆ ಬೇಕಂದ್ರೆ ಹೋಗಿ ಗಿರ್ಣ್ಯಾಗ ಹಾಕ್ಸ್ಕೊಂಬಂದ್ರೆ ಚಲೋ ಆಕತಿ. ನೀನು ಲಘುನ ಚಮತ್ತಾಗೆಲ್ಲ ಕೆಲಸ ಮಾಡ್ಕೊತಾಳೆ, ನಡಿತೈತಿ. ಇಲ್ಲಕ್ರ ಬಜ್ಜಿ ತಿಳೋದು ಈಕೆ ಮಾನ್ಸಾನ ಇದ್ದಿದ್ರೆ ಚಲೋ ಆಕತ್ತು. ಏನು ಮಾಡ್ಬೇಕು ಮತ್ತು ಅವಕ್ಕನಿ ಅಂದ್ಲು. ಬ್ಯಾಡ ಅನ್ನಕ್ಕೆ ಹಂಗಿಲ್ಲ. ಈಗ ಅಕ್ಕನ ಮನೆಗಪ್ಪ ಅವಕ್ಕ 4 ದಿವಸ ಇದ್ದು ಬರ್ತಾನೆ ಅಂತ ಅಂದ್ರೆ ಬ್ಯಾಡ ಅನ್ನಕ್ಕೆ ಹಂಗಿಲ್ಲ. ಹೋಗಿ ಬರಲಿ ಬಿಡು. ಏನು ಹೆಣ್ಮಕ್ಳು ಅಂದಮೇಲೆ ಕೊಟ್ಟು ಮನೆಗೆ ಹೋಗೋರ. ಮತ್ತು ನಮ್ಮದು ನಾವು ನೋಡ್ಕೋಬೇಕಲ್ಲ. ಮುಂದಾದ್ರೂ ಮದುವೆ ಆದಮೇಲೆ ಗಂಡ ಮನೆಗೆ ಹೋಗೋಕ್ಕೆ ಆಕಿನ. ಅಕ್ಕ ಒಳಗಡೆ ಇದ್ದಾಳ ಏನು? ಕೂಗ್ಲಾ ಹಿಂಗೆ? ಅಯ್ಯ
ಇಲ್ಲ ಆಡಕತ್ತಾನಲ್ಲ ಇವನು ಮಂಜು. ಏ ಮಂಜು, ಐ ಚಿಕ್ಕಿ, ಐ ನಮ್ಮ ಚಿಕ್ಕಿ ಬಂದ್ಲ. ಚಿಕ್ಕಿ ಚಿಕ್ಕಿ, ಅಜ್ಜ ಅಜ್ಜಿ ಬರ್ಲಿಲ್ಲೇನೋ, ಒಬ್ಬಕ್ಕೆ ಬಂದೆ ನೀನು? ಹ್ಞೂ ಗುಂಡ, ಅಜ್ಜ ಅಜ್ಜಿ ಬರಲಿಲ್ಲ. ನಂದು ಕಾಲೇಜಿಗೆ ಸುಟ್ಟಿ ಇತ್ತು, ಎಕ್ಸಾಮ್ ಅದಾವ ನಾನು. ಹಾಗಾಗಿ ಸುಟ್ಟಿ ಕೊಟ್ಟಿದ್ರಲ್ಲ, ನಿನ್ನ ಅಕ್ಕನ ನೋಡಂಗಾಗಿತ್ತು ಭಾಳ. ನನಗೆ ನೀನು ನೋಡಂಗಾಗಿತ್ತು. ಅವತ್ತು ಊರಿಗೆ ಹೋಗ್ಮಂದ ಹೇಳಿಲ್ಲಂಗೆ ಬಂದ್ವಲ್ಲ, ಬೇಜಾರಾಗಿದ್ದೆ ಅಂತ ನಿಮ್ಮಮ್ಮ ಅಂದ್ಲ. ಹಾಗಾಗಿ ನಂದು ಸುಟ್ಟಿ ಇತ್ತಲ್ಲ, ಹೋಗಿ ಬಂದ್ರೆ ಆಯ್ತು ಅಂತಂದು ಬನ್ನಿ. ಹೆಂಗದಿ ಗುಂಡ, ಆರಾಮದಿ? ಹ್ಞೂ ಚಿಕ್ಕಿ, ಅಲ್ಲ ಅವತ್ತು ನನಗೆ ಹೇಳೇ ಇಲ್ಲಲ್ಲ, ನೀನು ಹಂಗೆ ಹೋಗಿದ್ದಿ. ನಾನು ಎಷ್ಟು ಕಾದು ಗೊತ್ತೇನ, ನಾವು ಸುಳ್ಳಾಡಕತ್ತ ಅಂತಿಕೊಂಡಿದ್ನಿ. ಅವು ಹಂಗೆ ನಕಲಿ ಮಾಡಾಕತ್ತಾಳ ನನಗೆ. ಎಲ್ಲ ಹೋಗಿರ್ತಾರೆ ಬಿಡು, ಬರ್ತಾರ ಅಂತಂದು ಹಿಂಗೆ ಅನ್ಕೊಂಡು ನನಗೆ ಎಷ್ಟು ಬೇಜಾರಾಯ್ತು ಗೊತ್ತೇನ. ಏನೇನೋ ತೊಗೊಂಬಂದಿಯಲ್ಲ ಚಿಕ್ಕಿ, ನನಗೇನು ತೊಗೊಂಬಂದಿ? ಏನು ತೊಗೊಂಬರ್ಲಿ, ನಿಮ್ಮ ಅಜ್ಜಿ ಎಲ್ಲ ಕೊಟ್ಟು ಕಳಿಸ್ಯಾಳ ನೋಡಿ ನಿನಗೆ. ಊಟಕ್ಕೆ ರೊಟ್ಟಿ ಬುತ್ತಿ ಮಾಡ್ಯಾಳ, ಏನೇನೋ ನೀನು ಕುರುಕ್ಲು ತಿಂಡಿ ಇಟ್ಟಾಳ ನಡಿ. ಅವು ಏನು ಮಾಡಾಕತ್ತೈತಿ ಅಮ್ಮ? ಅಜ್ಜಿ ನಿನ್ನೆನ ಊರಿಗೆ ಹೋತು, ಮದುವೆ ಐತಂತ. ಅಜ್ಜಿ ಅದ ಊರಿಗೆ ಹೋತ, ಅಮ್ಮ ಒಳಗೆ ಅಡುಗೆ ಮಾಡಕತ್ತಾಳ. ಬಾ ಒಳಗೆ. ಗುಂಡ, ಎಲ್ಲದಿಯೋ? ಎಷ್ಟೊತ್ತಾತು ನೋಡು, ಒದ್ರಾಕತ್ತಿ ನಿನಗೆ. ಎಲ್ಲದಿ? ಯಾವ ಇಲ್ಲಿ ಹೊರಗದನ್ ಚಿಕ್ಕಿ ಬಂದಾಳ. ಬಾ. ಯಾ ಚಿಕ್ಕಿ? ನನಗೆ ನಕಲಿ ಮಾಡಂಗಕತ್ತೇನು ನಿನಗೆ? ಬಾ ಒಳಗೆ. ಯವ್ವ ನಿಜವಾಗ್ಲೂ ಬೇ ಚಿಕ್ಕಿ ಬಂದಾಳ. ಬಂದಾರ ನೋಡೊಂದಿಟ್ಟು. ಮಾನ್ಸ, ನೀ ನಿಂತ್ಕಿದ್ದಂಗೆ ಬಂದ್ಬಿಟ್ಟಿಯಲ್ಲ. ಯಾಕ, ಆರಾಮದೇನಕ್ಕ? ಅವನು ಆರಾಮದ ನೋಡು, ನೀ ಆರಾಮದೇನ? ಹ್ಞೂ ಯಾಕ, ಆರಾಮದ ನೋಡು. ನಾನು ಹೋಗ್ಲೇ ಹಂಗೆ ಮತ್ತೆ ಈಗ ವಾಪಸ್? ಹಾಯ್ ಹುಚ್ಚ ಹುಡುಗಿ, ಯಾಕೆ ಹಂಗೆ ಮಾತಾಡ್ತಿ? ಬಾ ಒಳಗೆ. ಏನು ಫೋನ್ ಇಲ್ಲ ಏನಿಲ್ಲ, ಹಂಗೆ ದಿಢೀರಂತ ಹೊಂಟು ಬಂದಿಯಲ್ಲ. ಒಬ್ಬಕ್ಕೆ ಬಂದಿ, ಏನು ಅಪ್ಪವ ಬಂದಾರ? ಅಕ್ಕ ಅವ್ವ ಅಪ್ಪ ಯಾರು ಬಂದಿಲ್ಲ, ಒಬ್ಬಕ್ಕೆ ಬಂದಾನಿ. ಬಾ ಒಳಗೆ ಹೋಗೋಣ. ಇರ್ಲಿ ಬಿಡ ಅಕ್ಕ, ನಾ ಹಿಡ್ಕೊಂಬರ್ತಾನಂತ. ಅಪ್ಪ ಅವ್ವ ಹೊಲ್ದಾಗ ಕೆಲ್ಸಿದ್ವು. ನಾನು ಮೊನ್ನೆ ಹಂಗೆ ಹೋಗಿದ್ನಲ್ಲಕ್ಕ, ಮಂಜನ ಬೇಜಾರಾಗಿದ್ದ ಅಂದೆ. ನನಗೂ ಬೇಜಾರಾದಂಗಾಗಿತ್ತಕ್ಕ ಮಂಜಿಗೆ. ಅವತ್ತು ನೋಡು ಹೇಳೇ ಇಲ್ಲ, ಹಂಗೆ ಬಂದ್ಬಿಟ್ನಿ ಅಂತಂದು. ಕಾಲೇಜಿಗೆ ಸುಟ್ಟಿ ಕೊಟ್ಟಾರಕ್ಕ 4 ದಿವಸ. ಅಂದ್ರೆ ನಡಿತೈತಕ್ಕ, ಹೋದ್ರೆ ನಡಿತೈತಿ, ಬಿಟ್ಟು ನಡಿತೈತಿ. ಪರೀಕ್ಷೆ ಒಂದು ಅದಾವಕ್ಕ, ಹಾಗಾಗಿ ಸುಟ್ಟಿ ಕೊಟ್ಟಾರಲ್ಲ, ಮನ್ಯಾಗ ಓದ್ಕೋರಿ ಅಂತಂದು. ನಾನು ಹಾಗಾಗಿ ಮಂಜನ ನೋಡಂಗಾಗಿತ್ತಕ್ಕ ನನಗೆ ಭಾಳ. ಹಂಗಾಗಿ ನೋಡಿ ಹೋದ್ರಾತ ಅಂತಂದು ಅವಾಗ ಅಪ್ಪಗ ಬೆಳಗ್ಗೆ ಕೇಳಿದ್ನಕ್ಕ, ಹೋಗ್ಬಾರ್ವ ಅಂತ ಅಪ್ಪ. ಹಾಗಾಗಿ ಮತ್ತು ಅವ್ವ ರೊಟ್ಟಿ ಬುತ್ತಿ ಅದನ್ನ ಮಾಡಿ ಕಳಿಸ್ಯಾಳಕ್ಕ. ಹೌದೇನೋ, ಅಪ್ಪ ಅವ್ವ ಇಬ್ಬರು ಆರಾಮದಾರಿಲ್ಲ? ಹ್ಞೂ ಅಕ್ಕ, ಆರಾಮದಾರ ನೋಡು. ಮಾವ ಆರಾಮೈತಕ್ಕ? ಹೊಲಕ್ಕೆ ಹೋಗೈತಿ ಏನು ಮಾವ? ನಿಮ್ಮ ಮಾವ ಹೊಲಕ್ಕೆ ಹೋಗೈತಿ. ಅತ್ತೆಯರು ಇಲ್ಲ, ಮದ್ವೆಗೆ ಹೋಗ್ಯಾರ. ಅವ್ರದ್ದು ತವ್ರ ಮನೆ ಕಡೆಗೆ ಮದುವೆ ಇತ್ತು ಒಂದು, ನಾಳೆನೇ ಇತ್ತು. ಅದಕ್ಕೆ ಮುಗಿಸ್ಕೊಂಬರ್ತಾನೆ ಅಂತಂದು ಹೋದ್ರು. ನೀನು ಬರೋದ ಗೊತ್ತಿಲ್ಲ ನೋಡು. ಬಾ, ಚಲೋ ಆಯ್ತು ನೋಡು. ಬಾ, ಚಾ ಮಾಡ್ತಾನಂತ ಒಳಗೆ. ಬಾ. ಚಿಕ್ಕಿ ತಾತ ಹೊಲಕ್ಕೆ ಹೋಗೈತೆ, ಅಪ್ಪ ತಾತ ಇಬ್ಬರು ಹೊಲಕ್ಕೆ ಹೋಗ್ಯಾರ. ಚಿಕ್ಕಿ ಅದು ಬ್ಯಾಗ್ನ ಏನೋ ತೊಗೊಂಬಂದಿಯಲ್ಲ, ಏನದು? ಇದ್ರಾಗೇನು ಅಜ್ಜಿ, ನಿಮ್ಮ ಅಜ್ಜಿ ನಿನಗೆಲ್ಲ ಕೊಟ್ಟು ಕಳಿಸ್ಯಾಳ ನೋಡಿದ್ರಾಗ. ಏನೇನೈತೆ ನಡಿ ಒಳಗೆ ಹೋಗೋಣ ನೋಡೋಣ ಅಂತ. ಏನೇನು ಕೊಟ್ಟು ಕಳಿಸ್ಯಾಳ ಏನೋ, ರೊಟ್ಟಿ ಬುತ್ತಿ ಅದನ್ನ ಕೊಟ್ಟು ಕಳಿಸ್ಯಾಳಕ್ಕ ಅವ್ವ. ಇದಕ್ಕೆ ಹುಣ್ಯಾಗ ಒಂದು ಇಬ್ಬರಿಗೆ ಮಾರಿಗೆ ಹಂಚ್ಬೇಕಂತ ನೋಡು. ಭಾಳನ ಐತಿ. ನಿಮ್ಮ ಆಜು ಬಾಜು ಮನೆಯವರು ಎಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತಿರ್ತಾರ, ಅವ್ರಿಗೂ ಹಂಚ ಅಂತಂದು ಹೇಳು ಅಂತಂದು ಹೇಳಿದ್ಲ ಅವ್ವ. ಬಾ, ಆಮೇಲೆ ಹಂಚಿದ್ರಾತು. ಒಳಗೆ ಹೋಗೋಣ ಬಾ, ಕೈಕಾಲು ಮುಖ ತಕ್ಕೊಂಡು ಚಹಾ ಕುಡಿಯುವಂತಂತೆ. ಬಸ್ ರಶ್ ಇತ್ತ ಏನು? ಇಲ್ಲಕ್ಕ, ಅಪ್ಪ ಮುಂದೆ ತುದಿಗೆ ಕುಂದರಿಸಿ ಹೋಗಿತ್ತ ಅಂತ. ಏನು ರಶ್ ಇದ್ದಲ್ಲ ಬಸ್. ದೌಡ ಬಂದ ನೋಡು. ಬಸ್ನೇನು ತಡ ಮಾಡಲಿಲ್ಲ ಇವತ್ತು, ಅಷ್ಟು ದೂರ ಅನ್ನಿಸ್ಲೇ ಇಲ್ಲ ನೋಡಿ ಇವತ್ತು ಬಂದದ್ದು. ಬಾ, ಸರಿ ಬಿಡೋಗ ಮಂಜ, ಆಮೇಲೆ ಮಾತಾಡ್ಕೊಂಬಂತೀನಿ ನಿಮ್ಮ ಚಿಕ್ಕಿ ಹತ್ರ. ಒಳಗೆ ಬರಲಿ, ಕೈಕಾಲು ಮಾರಲಿ ತೊಗೊಳ್ಳಿ ಬಿಡಾಕಿ. ನೀನು ನಡಿ ಒಳಗೆ, ಕೈಕಾಲು ಮಾರಿ ತೊಗೊ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾವ್ರಿ. ನಾವು ಆರಾಮದ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ತೋರಿಸ್ರಿ. ಯಾಕೆ ನಿಧಾನಕ್ಕೆ ಮಾತಾಡಕತ್ತೇನೆ ಅಂದ್ರೆ, ಮನ್ಯಾಗ ಜನ ಭಾಳ ಅದಾರ್ರಿ. ವೀಡಿಯೋಸ್ ಮಾಡ್ಲಿಕ್ಕೆ ಆಗೊಂದು ವೀಡಿಯೋಸ್ ದಿನ ಪೋಸ್ಟ್ ಮಾಡಲಿಕ್ಕೆ ನನಗೆ ಸಮಾಧಾನ ಇಲ್ಲ. ಹಾಗಾಗಿ ನಿಧಾನಕ್ಕೆ ಮಾತಾಡಿದ್ರೆ ಪರವಾಗಿಲ್ಲ ಅಂತಂದು ಕತೆಗಳನ್ನ ಮಾಡಿ ಹಾಕೇನ್ರಿ. ಸಪೋರ್ಟ್ ಮಾಡಿರಿ. ಮುಂದಿನ ಬರೋಂಥ ವೀಡಿಯೋಸ್ಗಳಿಗೆ ಸ್ವಲ್ಪ ಧ್ವನಿ ವೀಡಿಯೋಸ್ ಮಾಡಿ ಇಟ್ಕೊತಾನ್ರಿ. ಹಾಗಾಗಿ ಸಪೋರ್ಟ್ ಮಾಡಿರಿ. ಯಾರು ಬ್ಯಾಡ್ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ಎಲ್ಲರೂ ಪಾಸಿಟಿವ್ ಆಗ್ತದೆ ರೀ. ಮುಂದಿನ ಕಥೆಯೊಂದಿಗೆ ನಿಮ್ಮ ಭೇಟಿ. ಧನ್ಯವಾದಗಳು.